ಕಾಶ್ಮೀರದ ವಿಶ್ವವಿಖ್ಯಾತ ಟುಲಿಪ್ ಗಾರ್ಡನ್ ಇದೀಗ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಸ್ವಿಟ್ಜರ್ಲೆಂಡ್ ಅನ್ನು ಮೀರಿಸುವ ನಿಸರ್ಗ ರಮಣೀಯ ಕಾಶ್ಮೀರ ಕಣಿವೆಯಲ್ಲಿರುವ ಟುಲಿಪ್ ಗಾರ್ಡನ್ ಏಷ್ಯಾದಲ್ಲೇ ಅತಿ ದೊಡ್ಡದು ಎಂಬ ದಾಖಲೆಗೆ ಪಾತ್ರವಾಗಿದೆ. ಕಾಶ್ಮೀರದ ಪ್ರವಾಸ ಕೈಗೊಳ್ಳುವವರಿಗೆ ಟುಲಿಪ್ ಗಾರ್ಡನ್ ಸಸ್ಯಕಾಶಿ ಪ್ರಮುಖ ಆಕರ್ಷಣೆಯಾಗಿದೆ. 2025ರಲ್ಲಿ ಈ ವಿಸ್ತಾರವಾದ ಹೂತೋಟವನ್ನ 8,25,000 ಪ್ರವಾಸಿಗರು ವೀಕ್ಷಿಸಿದ್ರು. ಈ ಸಲ 18 ಲಕ್ಷ ಟುಲಿಪ್ಸ್ ಗಿಡಗಳನ್ನ ನೆಡಲಾಗಿದ್ದು, ಇವು ವರ್ಣಮಯ ಹೂಗಳನ್ನ ಬಿಟ್ಟು ಕಂಗೊಳಿಸ್ತಾ ಇದೆ. ಜತೆಗೆ ಇತರ 1 ಲಕ್ಷ ಹೂ ಗಿಡಗಳನ್ನು ನೆಟ್ಟು ಅಲಂಕರಿಸಲಾಗಿದೆ. ಕೆಂಪು, ಗುಲಾಬಿ, ಬಿಳಿ, ಹಳದಿ, ಕೇಸರಿ ವರ್ಣಗಳ ಟುಲಿಪ್ ಹೂಗಳು ಸೊಬಗು ವರ್ಣಿಸಲು ಅಸಾಧ್ಯವಾಗಿದೆ. ಜಮ್ಮು ಕಾಶ್ಮೀರ ಈಗ ಅತ್ಯಂತ ಸುರಕ್ಷಿತವಾಗಿದ್ದು, ಪ್ರವಾಸಿಗರನ್ನ ಅಲ್ಲಿನ ಜನ ಆದರದಿಂದ ಸ್ವಾಗತಿಸುತ್ತಾರೆ ಎನ್ನುತ್ತಾರೆ ತೋಟಗಾರಿಕಾ ಇಲಾಖಾಧಿಕಾರಿಗಳು. ಅತ್ಯಂತ ಸುಂದರವಾದ ಹೂಗಳ ಚಿತ್ತಾರದ ಬೃಹತ್ ಉದ್ಯಾನ, ತಂಪಾದ ಹವಾಮಾನ, ನೀರಿನ ಚಿಲುಮೆಗಳು, ಕಾರಂಜಿಗಳು ನಿಮ್ಮನ್ನ ಬೇರೆಯೇ ಲೋಕಕ್ಕೆ ಕರೆದೊಯ್ಯುತ್ತವೆ. ಟುಲಿಪ್ ಗಾರ್ಡನ್ನಲ್ಲಿ ಅದ್ಭುತವಾದ ನಿಸರ್ಗದ ನಡುವೆ ರೀಲ್ಸ್, ಸೆಲ್ಫಿಗಳನ್ನ ತೆಗೆದು ಆನಂದಿಸಬಹುದು. ಟುಲಿಪ್ ಗಾರ್ಡನ್ ಎಲ್ಲಿದೆ? ಜಮ್ಮು ಕಾಶ್ಮೀರ ರಾಜಧಾನಿ ಶ್ರೀನಗರ ಸಿರಾಜ್ ಬಾಗ್ನಲ್ಲಿ ಟುಲಿಪ್ ಗಾರ್ಡನ್ ಇದೆ. ಏಪ್ರಿಲ್ ಮಧ್ಯಭಾಗದ ತನಕ ವೀಕ್ಷಣೆಗೆ ಉತ್ತಮ ಸಮಯವಾಗಿದೆ. ಅಡಿಗಾಸ್ನಿಂದ ಕಾಶ್ಮೀರ ಪ್ರವಾಸ ಪ್ಯಾಕೇಜ್. ಪ್ರವಾಸೋದ್ಯಮದಲ್ಲಿ ಮುಂಚೂಣಿಯಲ್ಲಿರುವ ಅಡಿಗಾಸ್ ಯಾತ್ರಾ ಟ್ರಾವೆಲ್ ಸಂಸ್ಥೆಯು ಎನ್ಚಾಂಟಿಂಗ್ ಕಾಶ್ಮೀರ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದೆ. 6 ದಿನಗಳ ಕಾಶ್ಮೀರ ಪ್ರವಾಸ ಇದಾಗಿದ್ದು, ಕರ್ನಾಟಕದ ಪ್ರವಾಸಿಗರು ಟುಲಿಪ್ ಗಾರ್ಡನ್ ಸೇರಿದಂತೆ ಕಾಶ್ಮೀರದ ಸುಂದರ ಪ್ರವಾಸವನ್ನ ಕೈಗೊಳ್ಳಬಹುದು. ಈ ಟೂರ್ ಪ್ಯಾಕೇಜ್ನಲ್ಲಿ ಸೋನ್ಮಾರ್ಗ್, ಶ್ರೀನಗರ, ದಾಲ್ ಲೇಕ್, ಗುಲ್ಮಾರ್ಗ್, ಪಹಲ್ಗಾವನ್ನ ವೀಕ್ಷಿಸಬಹುದು. ಮಾರ್ಚ್ 18ರಿಂದ ಡಿಸೆಂಬರ್ 16ರ ತನಕ ಈ ಟೂರ್ ಕಾರ್ಯಕ್ರಮಗಳು ಇರುತ್ತವೆ. ಶ್ರೀ ಶಂಕರಾಚಾರ್ಯ ದೇವಾಲಯ. ಶ್ರೀನಗರದಲ್ಲಿ ಶ್ರೀ ಶಂಕರಾಚಾರ್ಯರು ತಪಸ್ಸು ಮಾಡಿದ ಸ್ಥಳ ಮತ್ತು ದೇವಾಲಯವನ್ನ ಸಂದರ್ಶಿಸಬಹುದು. ಇಲ್ಲಿ ಸೇನೆಯ ಭದ್ರತಾ ವ್ಯವಸ್ಥೆ ಇದ್ದು, ನಿಗದಿತ ವೇಳೆಯಲ್ಲಿ ದೇಗುಲವನ್ನ ಸಂದರ್ಶಿಸಬಹುದು. ಜೊತೆಗೆ ದಾಲ್ ಲೇಕ್ನಲ್ಲಿ ದೋಣಿ ವಿಹಾರವನ್ನ ಆಸ್ವಾದಿಸಬಹುದು. ಅಡಿಗಾಸ್ ಯಾತ್ರದಿಂದ ಪ್ರವಾಸಿಗರ ಅನುಕೂಲಕ್ಕಾಗಿ ವರ್ಷ ಪೂರ್ತಿ ಜಮ್ಮು ಕಾಶ್ಮೀರ ಪ್ರವಾಸವನ್ನ ಆಯೋಜಿಸಲಾಗುತ್ತದೆ. ಲಕ್ಸುರಿ, ಕಸ್ಟಮೈಡ್ ಮತ್ತು ಸಸ್ಯಾಹಾರಿ ಊಟೋಪಚಾರಗಳೊಂದಿಗೆ ಗ್ರೂಪ್ ಟೂರ್ಗಳನ್ನು ಮಾಡಬಹುದು. ಆಸಕ್ತರು ಹೆಚ್ಚಿನ ಮಾಹಿತಿಗೆ ಅಡಿಗಾಸ್ ಯಾತ್ರವನ್ನ ಸಂಪರ್ಕಿಸಬಹುದು. 080-266-16678 ಅಥವಾ 7022259008 ಅಥವಾ 9449478944ಗೆ. ವೆಬ್ಸೈಟ್ ವಿಳಾಸ www.adigasyatra.com.